ಸಂಘ ಸಂಸ್ಥೆಗಳ ಹೋರಾಟ ಮಾಡಿದಂತ ಎಲ್ಲ ಮುಖಂಡರು, ವಿಶೇಷವಾಗಿ ಶಿವಣ್ಣವರು ನಮ್ಮ ಜೊತೆ ಇಲ್ಲ. ಅವರು ಹೋರಾಟದ ಗಂಟಿ ಮೇಲಿದ್ದಾರೆ. ಒಬ್ಬರು ಹಿಂಸಾತ್ಮರು, ಗಡ್ಡ ವೆಂಕಟೇಶ್ ಅವರು, ಶಿವಪ್ರಸಾದ್ ಅವರು, ಅಮರೇಶ್ ಅವರು, ಇವರೆಲ್ಲ ಹೋರಾಟದಲ್ಲಿ ಜಾನಪದ ಕಲೆಯಲ್ಲಿ ಕರ್ನಾಟಕ ರಾಜ್ಯದ ಅಧ್ಯಕ್ಷರಾಗಿ ಮತ್ತು ನಮಗೆ ಒಂದು ಇಡೀ ರಾಜ್ಯದಲ್ಲಿ ಹೆಸರು ಮಾಡಿರುವ ಶ್ರೀನಿವಾಸ, ರಾಜಕಾಂತ್ ಅವರು, ಸುಧಾ ವೆಂಕಟೇಶ್ ಅವರು ಮತ್ತು ಕ್ಷಮೆ ಇರಲಿ ಬೇರೆ ಹೆಸರು ಬಿಟ್ಟಿದ್ದು ಬಹಳಷ್ಟು ಜನ ಇವತ್ತು ತುಂಬಾ ಸಂತೋಷ. ಎಲ್ಲ ಹೋರಾಟಗಾರರು ಕೂಡ ಇವತ್ತು ಎಲ್ಲಿ ಆಗ್ತೈತಿ. ಬಹುತೇಕ 40 ವರ್ಷಗಳ ಹೋರಾಟದಲ್ಲಿ ಅಂಬೇಡ್ಕರ್ ಬಗ್ಗೆ ಇದ್ದಂತ ಒಂದು ಚಿಂತನೆ, ಇಲ್ಲೊಂದು ಭವನವನ್ನು ಮಾಡಬೇಕಂತ ಈ ಸಂಘ ಸಂಸ್ಥೆಗಳು ನಿರಂತರ ಹೋರಾಟವನ್ನ ಮಾಡಿಕೊಂಡು ಬಂದ ಫಲ ಇವತ್ತು ಈ ಕಾರ್ಯಕ್ರಮ ಆಗಿದೆ. ಇದರಲ್ಲಿ ವಿಶೇಷವಾಗಿ ಸಮಾಜ ಕಲ್ಯಾಣ ಇಲಾಖೆಯಿಂದ 11.5 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ. ಅದರಲ್ಲಿ ಮಹದೇವಪ್ಪನವರು ಸುಮಾರು 9 ಕೋಟಿವರೆಗೂ ಕೊಟ್ಟಿದ್ದಾರೆ. ಅತಿ ಹೆಚ್ಚು ಹಣ ಕೊಟ್ಟಿದ್ದಾರೆ. ಆಂಜನೇಯವರು 2.5 ಕೋಟಿ ಕೊಟ್ಟಿದ್ದಾರೆ. ಕೃಷ್ಣಾರೆಡ್ಡಿಯವರು MLA ಆಗಿದ್ದ 1 ಕೋಟಿ ಕೊಟ್ಟಿದ್ದಾರೆ. ದೇವಮೂರ್ತಿ 1 ಕೋಟಿ ಕೊಟ್ಟಿದೆ. ಸುಧಾಕರ್ ಅವರು MLA ಅವರ ನೇರ MLA ಪಟ್ಟದ 1,60,00,000 ರೂಪಾಯಿ ಕೊಡ್ತಾರೆ. ಸರ್ಕಾರ ಮುಖ್ಯಮಂತ್ರಿಗಳು ಇದೇ ಇಲಾಖೆಯ ಹಣದಿಂದ ಒಟ್ಟಿಗೆ ಕೊಟ್ಟಿ 5 ಕೋಟಿ ಕೊಟ್ಟಾರೆ. 20 ಕೋಟಿ 50 ಲಕ್ಷ. ಇದು ಸುಮಾರು 20-30 ವರ್ಷದಿಂದ ಮಾಡ್ತಾ ಇದ್ದಾರೆ. ಈ ಬಿಲ್ಡಿಂಗ್ ಪಂಚವಾರ್ಷಿಕ ಏನಿಲ್ಲ, 5-6 ಪಂಚವಾರ್ಷಿಕ ಯೋಜನೆಗಳ ಬಿಲ್ಡಿಂಗ್ ಇದು. ಆದ್ರೆ ಕಟ್ಟಕಡೆಗೆ ಸುಧಾಕರ್ ಅವರೇ ಅದನ್ನ ತೀರ್ಮಾನ ಮಾಡ್ತಾರೆ. ಇವರೆಲ್ಲ ಸೇರಿ ಮಾಡಿದ್ರು ಕೂಡ ಕಟ್ಟಕಡೆ ಮನಸ್ಸು ಮಾಡಿ ಇದನ್ನು ಮಾಡೇ ತೀರ್ಬೇಕಂತ ಒಂದು ತೀರ್ಮಾನವನ್ನು ಮಾಡಿ ಅದು ವಿಶೇಷವಾಗಿ ಸುಸಜ್ಜಿತವಾಗಿ ಎಲ್ಲಾ ರೂಪದಲ್ಲಿ ಕೂಡ ಸದುಪಯೋಗ ಆಗುತ್ತೆ. ಒಂದು ಸಮುದಾಯ ಭವನ ಕಟ್ಟಿದ್ರೆ, ಒಂದು ಅಂಬೇಡ್ಕರ್ ಭವನ ಕಟ್ಟಿದ್ರೆ, ಒಂದು ಜಗಜೀವನ ಭವನ ಕಟ್ಟಿದ್ರೆ ಅದು ರಾಜ್ಯದಲ್ಲಿ ಸಾಕಷ್ಟು ಉಪಯೋಗಗಳು ಆಗಿಲ್ಲ. ನಾನು ಸಾಕಷ್ಟು ನೋಡಿದ್ದೀನಿ. ಅದರಲ್ಲಿ ವಿಶೇಷವಾಗಿ ಆಂಜನೇಯವರು ಸಾಕಷ್ಟು ಜನ ಕೊಟ್ಬಿಟ್ಟಿದ್ದಾರೆ, ಮಹದೇವಪ್ಪನವರು ಕೊಟ್ಟಿದ್ದಾರೆ. ಆದರೆ ಈ ರೀತಿ ಆ ಮಕ್ಕಳಿಗೆ ಮುಂದಿನ ಭವಿಷ್ಯ ರೂಪಿಸಿಕೊಳ್ಳುವ ರೀತಿಯಲ್ಲಿ ವ್ಯವಸ್ಥಿತವಾದಂತ ರೀತಿಯಲ್ಲಿ ಕೊಟ್ಟಿರೋದು ಬಹುತೇಕ ರಾಜ್ಯದಲ್ಲಿ ಇದೆ ಮೊದಲನೇ ದೊಡ್ಡ ನಿರ್ಮಾಣ. 20 ಕೋಟಿ ರೂಪಾಯಿ ಖರ್ಚು ಮಾಡಿ ಕಟ್ಟಿದ ಸದುಪಯೋಗ ನಿಜವಾಗಲೂ ಇಲ್ಲಿ ಆಗೋ ರೀತಿ ಮಾಡಿದ್ದಾರೆ. ಅದಕ್ಕೆ ವಿಶೇಷವಾಗಿ ಸುಧಾಕರ್ ಅವರಿಗೆ ಧನ್ಯವಾದಗಳು. ಸುಧಾಕರ್ ಅವರು ಇವತ್ತು ಇಡೀ ರಾಜ್ಯದಲ್ಲಿ ಇಲ್ಲದೆ ಇರತಕ್ಕಂತ ರೀತಿಯಲ್ಲಿ ಒಂದು ಅಂಬೇಡ್ಕರ್ ಭವನವನ್ನ ನಿರ್ಮಾಣ ಮಾಡಿದ್ದಾರೆ. ಸುಮಾರು 21 ಕೋಟಿ ಖರ್ಚು ಮಾಡಿ. ಬಹುಶಃ ಇದು ಬರೀ ಯಾವುದೋ ಸಮಾರಂಭಗಳನ್ನು ಮಾಡೋದಕ್ಕಷ್ಟೇ ಅಲ್ಲ, ಅಂಬೇಡ್ಕರ್ ಚಿಂತನೆಗಳನ್ನ ಈ ಒಂದು ಸಭಾಭವನದಲ್ಲಿ ಮುಂದಿನ ಪೀಳಿಗೆಯವರಿಗೆ ತಿಳಿಸ್ತಕ್ಕಂಥ ರೀತಿಯಲ್ಲಿ ಅತ್ಯಂತ ಆಧುನಿಕವಾಗಿ ಅವರು ಮಾಡಿದ್ದಾರೆ. ಅವರಿಗೆ ನಾನು ಅಭಿನಂದನೆಗಳನ್ನ ತಿಳಿಸಿದ್ದೇನೆ. ಅದೇ ರೀತಿ ಬೇರೆ ಬೇರೆ ಕ್ಷೇತ್ರದ ಇದೆ, ತಾಲೂಕಾ ಕಚೇರಿ ಇರ್ಬೋದು ಅಥವಾ ಸ್ವತಂತ್ರ ಚೌಕ ಇರ್ಬೋದು, ಎಲ್ಲವನ್ನು ಕೂಡ ದೂರದೃಷ್ಟಿಯನ್ನ ಇಟ್ಕೊಂಡು ಕೆಲಸ ಮಾಡಿದ್ದಾರೆ. ಅವರಿಗೆ ನಾನು ಅಭಿನಂದನೆಗಳನ್ನ ಹೇಳಿದ್ದೇನೆ. ಈಗ ಬರ ಪರಿಶೀಲನೆ ಮಾಡಿಸಿ ಚಿಕ್ಕಬಳ್ಳಾಪುರದಂತ ಈಗ ಬರ ಪರಿಶೀಲನೆ ಈಗಾಗಲೇ ನಾನು 102 ತಾಲೂಕುಗಳಿಗೆ ಗ್ರೌಂಡ್ ಟ್ರೂತಿಂಗ್ ಮಾಡಬೇಕು ಅಂತ ಆದೇಶ ಮಾಡಿದ್ದೀನಿ. 1-2 ದಿವಸದಲ್ಲಿ ಅವುಗಳು ನನಗೆ ವರದಿ ಬರ್ತವೆ. ಬಂದ ನಂತರ ನಾವು ಬರಪೀಡಿತ ಪ್ರದೇಶ ಅಂತ ಹೇಳಿ ಆ ತಾಲೂಕುಗಳು ಯಾವ್ಯಾವ ತಾಲೂಕಿನಲ್ಲಿ ಗ್ರೌಂಡ್ ಟ್ರೂತಿಂಗ್ ಅಲ್ಲಿ ಬಂದಿರುತ್ತೆ, ಆ ಪ್ಯಾರಾಮೀಟರ್ಸ್ಗೆ ಫಿಟ್ ಇನ್ ಆಗಿರ್ತಾರೆ, ಅವುಗಳನ್ನ ನಾವು ಬರಪೀಡಿತ ಪ್ರದೇಶ ಅಂತ ಹೇಳಿ ಘೋಷಣೆ ಮಾಡ್ತೀವಿ. ಆನಂತರ ಕೇಂದ್ರ ಸರ್ಕಾರಕ್ಕೂ ಕೂಡ ನಾವು ಒಂದು ಮೆಮೊರಾಂಡಮ್ ಅನ್ನ ಸಬ್ಮಿಟ್ ಮಾಡೋದಕ್ಕೆ ತಯಾರು ಮಾಡ್ಕೊಳ್ತೀವಿ. ಸಾಕಷ್ಟು ಸಮಸ್ಯೆಗಳಿದ್ರು ಕೂಡ ಅವರು ಬಿಜೆಪಿ ಅವರೀಗ ಒಂದು ಪ್ರತಿಭಟನೆ ಮಾಡ್ತಾ